ಪೆನ್ಡ್ರೈವ್ ಕೇಸ್ನಲ್ಲಿ ಇಬ್ಬಗೆ ನೀತಿಯನ್ನೇನಾದ್ರೂ ಅನುಸರಿಸ್ತಾ ಇದೆಯಾ ಎಸ್ಐಟಿ ಅನ್ನುವಂತಹ ಪ್ರಶ್ನೆಗೂ ಸಹ ಈಗ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವಂತಹ ಆರೋಪಿಗಳ ರಕ್ಷಣೆ ಆಗ್ತಾ ಇದೆಯಾ? ಬಿಜೆಪಿ ಮತ್ತೆ ಜೆಡಿಎಸ್ ಬೆಂಬಲಿತ ಆರೋಪಿಗಳ ಮೇಲೆ ಮಾತ್ರ ಕ್ರಮ ಆಗ್ತಾ ಇದೆಯಾ ಎಸ್ಐಟಿಯಿಂದ? ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಯಾಕೆ ಹಾಗಾದ್ರೆ ಕ್ರಮ ಕೈಗೊಳ್ತಾ ಇಲ್ಲ? ಕಾರ್ತಿಕ್ ಗೌಡ, ನವೀನ್ ಗೌಡ ಮೇಲೆ ಕ್ರಮ ಕೈಗೊಳ್ಳದ ಎಸ್ಐಟಿ. ಕಾರ್ತಿಕ್ ಗೌಡ, ನವೀನ್ ಗೌಡ ವಿರುದ್ಧ ವಿಡಿಯೋ ವೈರಲ್ ಆರೋಪ ಕೇಳಿ ಬಂದಿದೆ. ಆದ್ರೆ ಇನ್ನೂ ಸಹ ಅವರ ಮೇಲೆ ಕ್ರಮ ಆಗಿಲ್ಲ. ಎಫ್ಐಆರ್ ದಾಖಲಾಗಿ 20 ದಿನ ಆದ್ರೂ ಸಹ ಇನ್ನೂ ಅರೆಸ್ಟ್ ಮಾಡಿಲ್ಲ ಅವರನ್ನ ಎಸ್ಐಟಿ. ಪೆನ್ ಡ್ರೈವ್ ಕೇಸ್ಗೆ ಟ್ವಿಸ್ಟ್ ನೀಡಿದ್ದ ದೇವರಾಜೇಗೌಡ ಅವರನ್ನ ಬಂಧನ ಮಾಡಲಾಗಿದೆ. ವಿಡಿಯೋ ವೈರಲ್ ಮಾಡಿದ್ದಾರೆ ಅಂತ ಹೇಳಿ ಲಿಖಿತ್ ಹಾಗೆ ಚೇತನ್ ಅನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ದಾರೆ. ಲಿಖಿತ್ ಹಾಗೆ ಚೇತನ್ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರು. ಇನ್ನ ಕಾರ್ತಿಕ್ ಗೌಡ, ನವೀನ್ ಗೌಡ ಬಂಧಿಸದೆ ಹಾಗಾದ್ರೆ ಇಬ್ಬಗೆಯ ನೀತಿಯನ್ನ ಅನುಸರಿಸ್ತಾ ಇದೆಯಾ ಎಸ್ಐಟಿ ಅಂತ ಈಗ ಪ್ರಶ್ನೆ ಕಾಡುತ್ತೆ. ಕಾರ್ತಿಕ್ ಗೌಡ, ನವೀನ್ ಗೌಡ ರಕ್ಷಣೆ ಮಾಡ್ತಾ ಇರೋದು ಹಾಗಾದ್ರೆ ಯಾರು? ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವಂತಹ ಆರೋಪ ಎದುರಿಸ್ತಾ ಇರುವಂತವ್ರನ್ನ ಮಾತ್ರ ಯಾಕೆ ರಕ್ಷಣೆ ಮಾಡ್ಲಾಗ್ತಾ ಇದೆ? ರಕ್ಷಣೆ ಮಾಡ್ತಾ ಇರೋದೇ ಆದ್ರೆ ರಕ್ಷಣೆ ಮಾಡ್ತಾ ಇರೋರ ಹಿಂದೆ ಯಾರಿದ್ದಾರೆ? ಎಲ್ಲ ಪ್ರಶ್ನೆಗಳಿಗೆ ಈಗ ಕಾರಣ ಆಗ್ತಾ ಇದೆ ಎಸ್ಐಟಿಯ ನಡೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎಸ್ಐಟಿಯ ನಡೆ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈ ವಿಡಿಯೋವನ್ನ ಹಂಚಿದ್ದಾರೆ ಎನ್ನುವಂತಹ ಆರೋಪ ಏನು ಎದುರಿಸ್ತಾ ಇದ್ದಾರೆ ಆರೋಪಿಗಳು. ಅವರ ವಿಚಾರದಲ್ಲಂತೂ ಈ ನವೀನ್ ಗೌಡ, ಕಾರ್ತಿಕ್ ಗೌಡ ಹೆಸರು ಆರಂಭದಲ್ಲೇ ಕೇಳಿ ಬಂತು. ಅವರ ವಿರುದ್ಧ ದೂರು ದಾಖಲಾಯಿತು, ಎಫ್ಐಆರ್ ಆಯಿತು. ಇಷ್ಟಾಗಿಯೂ ಕೂಡ ಅವರನ್ನ ಅರೆಸ್ಟ್ ಮಾಡಿಲ್ಲ, ವಿಚಾರಣೆಗೊಳಪಡಿಸ್ತಾ ಇಲ್ಲ. ಆದ್ರೆ ನಂತರ ಕೇಳಿ ಬಂದಂತಹ ಹೆಸರುಗಳೇನಿವೆ ಅವರ ಮೇಲೆ ಆಕ್ಷನ್ ಕೂಡ ಆಗ್ತಾ ಇದೆ, ದಾಳಿಗಳಾಗ್ತಾ ಇದೆ. ಜೊತೆಗೆ ಈಗಾಗಲೇ ವಕೀಲ ದೇವರಾಜೇಗೌಡರ ಟ್ವಿಸ್ಟ್ ಕೊಟ್ಟಿದ್ದು ಈ ಪ್ರಕರಣಕ್ಕೆ, ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಇದೆಲ್ಲ ನಡೆಯನ್ನ ಗಮನಿಸ್ತಾ ಹೋದ್ರೆ ಸಹಜವಾಗಿ ಮೂಡ್ತಾ ಇರುವಂತಹ ಅನುಮಾನ ಇದು. ಕಾಂಗ್ರೆಸ್ನ ಪರವಾಗಿರುವಂತಹವರು ಯಾರಿದ್ದಾರೆ, ಯಾರ ಮೇಲೆ ಆರೋಪ ಕೇಳಿ ಬಂದಿದೆಯೋ ಅವರ ರಕ್ಷಣೆ ಆಗ್ತಾ ಇದೆಯಾ ಅಂತ ನೋಡಿ. ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಯಾಕೆ ಇವ್ರ ಮೇಲೆ ಆಕ್ಷನ್ ಆಗ್ತಾ ಇಲ್ಲ? ಎಸ್ಐಟಿ ಕಡೆಯಿಂದ ಏನ್ ಮಾಹಿತಿ ಲಭ್ಯ ಆಗುತ್ತೆ? ಪ್ರತಿಮಾ, ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ವೈರಲ್ ಮಾಡಿದವರ ವಿರುದ್ಧ ಕ್ರಮವೇ ಆಗ್ತಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅದರಲ್ಲೂ ಕಾರ್ತಿಕ್ ಗೌಡ ಮತ್ತು ನವೀನ್ ಗೌಡ ಈ ಇಬ್ಬರನ್ನು ಸಹ ಇದುವರೆಗೂ ಎಸ್ಐಟಿ ವಶಕ್ಕೆ ಪಡೆದಿಲ್ಲ, ವಿಚಾರಣೆ ನಡೆಸಿಲ್ಲ. ಸಾಕಷ್ಟು ಅನುಮಾನವನ್ನ ಹುಟ್ಟು ಹಾಕ್ತಾ ಇದೆ. ಯಾಕೆಂದ್ರೆ ಕಾರ್ತಿಕ್ ಗೌಡ ಮತ್ತು ನವೀನ್ ಗೌಡರ ವಿರುದ್ಧವೇ ಮೊದಲಿಗೆ ದೂರನ್ನ ದಾಖಲು ಮಾಡಲಾಗಿತ್ತು ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ. ಆದ್ರೂ ಸಹ ಇದುವರೆಗೂ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವ ಜೊತೆಗೆ ಬಂಧನ ಮಾಡುವ ಯಾವ ಪ್ರಕ್ರಿಯೆಯನ್ನು ಸಹ ಎಸ್ಐಟಿ ಮಾಡ್ತಾ ಇಲ್ಲ. ಆದ್ರೆ ಪ್ರೀತಮ್ ಗೌಡ್ರ ಬೆಂಬಲಿಗರು ಅಂತ ಹೇಳಲಾಗಿದ್ದಂತಹ ಲಿಖಿತ್ ಗೌಡ ಮತ್ತು ಚೇತನ್ ಅವರನ್ನ ಬಂಧಿಸಿದ್ದಾರೆ. ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆದ್ರೆ ಇವೆಲ್ಲ ಬೆಳವಣಿಗೆಗಳನ್ನ ಗಮನಿಸಿದಾಗ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಬೆಂಬಲಿತರನಿದ್ದಾರೆ ಅವರನ್ನ ರಕ್ಷಣೆ ಮಾಡುವ ಕೆಲಸವನ್ನ ಎಸ್ಐಟಿ ತಂಡ ಮಾಡ್ತಾ ಇದೆಯಾ ಅನ್ನುವಂತಹದ್ದು ಸಹಜವಾಗಿ ಮೂಡ್ತಿರುವಂತಹ ಪ್ರಶ್ನೆ. ಕಾರ್ತಿಕ್ ಗೌಡ್ರನ್ನ ಇದುವರೆಗೂ ವಿಚಾರಣೆಗೆ ಕರೆದಿಲ್ಲ. ಜೊತೆಗೆ ನವೀನ್ ಗೌಡನ್ನ ಸಹ ಇದುವರೆಗೂ ವಿಚಾರಣೆಗಾಗ್ಲಿ ವಶಕ್ಕಾಗ್ಲಿ ಅಥವಾ ಬಂಧಿಸುವಾಗ ಯಾವ ಪ್ರಕ್ರಿಯೆಯನ್ನು ಸಹ ಮಾಡ್ತಾ ಇಲ್ಲ. ಬರೋಬ್ಬರಿ 20 ದಿನಗಳಾಗಿದೆ ದೂರನ್ನ ದಾಖಲು ಮಾಡಿ. ಹಾಸನದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅದರ ನಂತರದಲ್ಲಿ ಈಗ ಎಸ್ಐಟಿ ಆ ಕೇಸನ್ನು ಸಹ ಎನ್ಕ್ವೈರಿ ಮಾಡ್ತಾ ಇದೆ. ಈಗ ದೇವರಾಜೇಗೌಡರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಅನ್ನ ನೀಡಿದ್ರು. DK ಶಿವಕುಮಾರ್ ಅವರ ಹೆಸರನ್ನು ಸಹ ಈ ಪ್ರಕರಣದಲ್ಲಿ ತಳುಕು ಹಾಕಿದ್ರು. ನಂತರದಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡರ ಬಂಧನ ಆಗಿದೆ. ಈಗ ಪೊಲೀಸ್ ಕಸ್ಟಡಿಯಲ್ಲಿ ದೇವರಾಜೇಗೌಡ ಇದ್ದಾರೆ. ಆದ್ರೆ ಕಾರ್ತಿಕ್ ಮತ್ತು ನವೀನ್ ಗೌಡ ಈ ಇಬ್ಬರನ್ನ ಯಾಕೆ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇಲ್ಲ, ಬಂಧಿಸ್ತಾ ಇಲ್ಲ? ಏನು ಇದರ ಒಳಗುಟ್ಟೇನು? ಯಾಕೆ ಈ ರೀತಿಯ ಒಂದು ಇಬ್ಬಗೆ ನೀತಿಯನ್ನ ಎಸ್ಐಟಿ ತಂಡ ಅನುಸರಿಸ್ತಿದೆ ಅನ್ನುವಂತಹದ್ದು ಸಾಕಷ್ಟು ಒಂದು ರೀತಿಯ ಅನುಮಾನಕ್ಕೆ ಕಾರಣ ಆಗಿದೆ. ಈ ನಡುವೆ ಬಿಜೆಪಿ ನಾಯಕರಾದಂತಹ ಆರ್ ಅಶೋಕ್ ಅವರು ಈ ಪ್ರಕರಣವನ್ನ ಸಿಬಿಐಗೆ ವಹಿಸಲೇಬೇಕು ಅಂತ ಒತ್ತಾಯನ ಮಾಡ್ತಾರೆ. ಈ ಎಸ್ಐಟಿ ಇಬ್ಬಗೆಯನ್ನ ನೀತಿಯನ್ನ ಗಮನಿಸಿ ಈ ರೀತಿಯ ಒಂದು ರೀತಿ ಒತ್ತಾಯಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಸಹಜವಾಗಿ ಮೂಡುವ ಪ್ರಶ್ನೆ. ಕಾರ್ತಿಕ್ ಹಾಸನದಲ್ಲೇ ಓಡಾಡ್ಕೊಂಡಿದ್ದಾರೆ. ಅವರನ್ನು ಸಹ ಈಗಾಗಲೇ ವಶಕ್ಕೆ ಪಡೆದಿಲ್ಲ. ನವೀನ್ ಗೌಡ ಸಹ ಬೆಂಗಳೂರು ಕಡೆ ಅಥವಾ ಬೇರೆ ಭಾಗದಲ್ಲಿ ಇರುವ ಸಾಧ್ಯತೆ ಇದೆ. ಅವರನ್ನು ಸಹ ವಶಕ್ಕೆ ಪಡೆದಿಲ್ಲ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಈ ವಿಡಿಯೋ ವೈರಲ್ ಆಗ್ತಾ ಇದೆ, ಆದ್ರೂ ಯಾಕೆ ಆಕ್ಷನ್ ತೆಗೆದುಕೊಂಡಿಲ್ಲ ಅವರ ವಿರುದ್ಧ ಅಂತ ಒತ್ತಡ ಕೇಳಿ ಬಂದಾಗ ಆಕ್ಷನ್ ತೆಗೆದುಕೊಳ್ಳಕ್ ಹೋದ್ರು. ಆದ್ರೆ ಆಕ್ಷನ್ ತೆಗೆದುಕೊಂಡಿದ್ರಲ್ಲೂ ಕೂಡ ಈಗ ತಾರತಮ್ಯ ಎದ್ದು ಕಾಣ್ತಾ ಇದೆ. ಇದೊಂದು ವಿಚಾರ. ಆದ್ರೆ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.